ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇದರ ಸಹಯೋಗದಲ್ಲಿ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರ ಸಹಕಾರದಲ್ಲಿ ಗಡಿ ಸಂಸ್ಕೃತಿ ಉತ್ಸವದ ಅಂಗವಾಗಿ ಕಲಾರ್ನಾವ 2025 ಬಾಬಾ ರಾಗ ತಾಳ ಕಾರ್ಯಕ್ರಮ ಸಂಜೆ ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ವಿಜೃಂಭಣೆಯಿಂದ ನಡೆದಿದ್ದು ಕಲಾರಾಧಕರನ್ನ ಮನಸೂರೆಗೊಳಿಸಿದೆ. ಫೆಡರೇಷನ್ ಆಫ್ ಇಂಡಿಯಾದ ಯುವ ಕಲಾ ಪ್ರಶಸ್ತಿ ಪುರಸ್ಕೃತ ಬಾಲಕಲಾವಿದ ಮಾಸ್ಟರ್ ಶಮಂತಕ ಇವರಿಂದ ಭರತನಾಟ್ಯ ಪ್ರದರ್ಶನ, ಅದರ ಬಳಿಕ ಅಂತಾರಾಷ್ಟ್ರೀಯ ಬಾಲಕಲಾವಿದೆ ಕುಮಾರಿ ಗಂಗಾ ಶಶಿಧರನ್ ಅವರಿಂದ ವಯಲಿನ್ ವೈಭವ ನಡೆಯಿತು. ಆರಂಭದಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆದಿದೆ. ಪುತ್ತೂರು ಶಾಸಕ ಅಶೋಕ್ ರೈ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರಾಧಿಕಾರದ ಮೂಲಕ ಕನ್ನಡಕ್ಕೆ ಒತ್ತು ಕೊಡುವ ಕೆಲಸ ಆಗ್ತಾ ಇದೆ. ಇದರ ಜೊತೆಗೆ ಎಲ್ಲಾ ಭಾಷೆಗೂ ಒತ್ತು ಕೊಡುವ ಕೆಲಸ ಸರ್ಕಾರ ಮಾಡ್ತಾ ಇದೆ ಎಂದ ಅವರು, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿಗೆ 60 ಕೋಟಿ ರೂಪಾಯಿ ಆಗಲಿದೆ. ಎಲ್ಲರ ಸಹಕಾರ ಬೇಕೆಂದರು. ಕರ್ನಾಟಕದ 2ನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳುವನ್ನ ಘೋಷಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದೆ. ಆಂಧ್ರಪ್ರದೇಶದಲ್ಲಿ ಪರಿಣತರ ತಂಡ ಕಳುಹಿಸಲಾಗಿದ್ದು ಕೊನೆಯ ಹಂತದಲ್ಲಿದೆ. ಗಡಿನಾಡಿನ ತುಳು ಭಾಷೆಗೆ ಮಾನ್ಯತೆ ದೊರಕಿಸುವಲ್ಲಿ ಸರ್ಕಾರದ ಮಟ್ಟದಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಸಹಕರಿಸಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ಹೇಳಿದರು. ಎಡನೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇನ್ನು ಶಾಲಿನಿ ಆತ್ಮಭೂಷಣ ದಂಪತಿ ಶ್ರೀಗಳನ್ನ ಗೌರವಿಸಿದ್ರು. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಜನಪದ ನೃತ್ಯ ಪ್ರದರ್ಶನ ನಡೆಯಿತು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕಲಾವಿದರನ್ನ ಗೌರವಿಸಿ ಶುಭ ಹಾರೈಸಿ ಹೇಳಿದರು. ಜಾನಪದ ನೃತ್ಯದಲ್ಲಿ ತಮಟೆ ನೃತ್ಯ, ಜನಪದ ನೃತ್ಯ, ವೀರಗಾಸೆ, ಅಗೋರಿ ನೃತ್ಯ, ಪೂಜಾ ಕುಣಿತ ವಿಶೇಷ ಆಕರ್ಷಣೆಯಾಗಿತ್ತು. ದೇಶ ವಿದೇಶಗಳ ಸುಮಾರು 300ಕ್ಕೂ ಅಧಿಕ ವೇದಿಕೆಗಳಲ್ಲಿ ವಯೋಲಿನ್ ಕಚೇರಿ ನೀಡಿದ ಈ ಮಲಯಾಳಂ ಭಾಷಿಕ ಬಾಲಪ್ರತಿಭೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕೇರಳ ಮಲಪ್ಪುರಂನ ವಯಲಿನ್ ಕಲಾವಿದೆ ಕುಮಾರಿ ಗಂಗಾ ಶಶಿಧರನ್ನ ಇದೇ ಮೊದಲ ಬಾರಿಗೆ ಪುತ್ತೂರಿಗೆ ಆಗಮಿಸಿದ್ರು. ಮಾಸ್ಟರ್ ಶಮಂತಕ ಧಾರವಾಡ ಮೂಲದ ಎಳೆ ಭರತನಾಟ್ಯ ಪ್ರತಿಭೆ, ತಬಲಾ, ಮೃದಂಗ ಹಾಗೂ ಯಕ್ಷಗಾನ ಕಲಾವಿದನಾಗಿಯೂ ಪ್ರಸಿದ್ಧಿಯನ್ನ ಪಡೆದಿರುವ ಈ ಕಲಾವಿದರಿಬ್ಬರ ಕಲಾ ಪ್ರದರ್ಶನಕ್ಕೆ ಪುತ್ತೂರಿನ ಕಲಾರಾಧಕರು ಸುಮಾರು 3.5 ಗಂಟೆಗಳ ತನಕ ಕಲೆಯನ್ನ ಆರಾಧಿಸಿದ್ರು. ಹಾಗೆಯೇ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಬೆಟ್ಟ ಪಂಜಿಗುಡ್ಡೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಉಮೇಶ್ ನಾಯ್ಕ, ತಹಶೀಲ್ದಾರ ಬಿಎಸ್ ಕೊಡಲಗಿ, ಅಕಾಡೆಮಿ ಸ್ಥಾಪಕ ಟ್ರಸ್ಟಿ ನೃತ್ಯ ಗುರು ವಿದೂಷಿ ಶಾಲಿನಿ ಆತ್ಮಭೂಷಣ, ಪತ್ರಕರ್ತ ಆತ್ಮಭೂಷಣ, ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಪ್ರೊಫೆಸರ್ ವಿಜಯ ಸರಸ್ವತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಲಾ ಪೋಷಕರನ್ನ, ಕಲಾಭಿಮಾನಿಗಳನ್ನ ಇದೀಗ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಇದರ ನಿರ್ದೇಶಕಿಯಾಗಿರುವಂತಹ ನೃತ್ಯ ಗುರುಗಳಾದಂತಹ ವಿದೂಷಿ ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪುತ್ತೂರು ಇದರ ಸಹಯೋಗದಲ್ಲಿ ಮಹತೋಬರ ಶ್ರೀ ಮಹಾಲಿಂಗೇಶ್ವರನಂತಹ ಕಲಾರ್ಣವ 2025 ಭಾವರಾಗ ತಾಳ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿದ್ದು ತೆರಳಿದ್ದಾರೆ. ಅವರಿಗೂ ಕೂಡ ಈ ಸತಿಯ ಅಧ್ಯಕ್ಷರಾದ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇಂದು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಲಾವಿದನಿಗೆ ಉಜ್ವಲ ಭವಿಷ್ಯ ದೊರಕಲಿ ಅಂತ ಆಶೀರ್ವಾದ ಪೂರ್ವಕವಾಗಿ ಅವನನ್ನ ಗೌರವಪೂರ್ವಕವಾಗಿ ಸಂಸ್ಥೆಯ ವತಿಯಿಂದ ಅಭಿನಂದಿಸ್ತಾ ಅವನಿಗೆ ಜೀವನದಲ್ಲಿ ಯಶಸ್ಸು ಲಭಿಸಲಿ ಅನ್ನುವಂತಹ ಸದಾಶಯ ನಮ್ಮದು. ಇದರ ಜೊತೆಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಆ ಹುಡುಗನನ್ನ ವಿಶೇಷವಾಗಿ ಕಲಾವಿದನನ್ನ ಗುರುತಿಸ್ತಾ ಇದೆ. ಅದೇ ರೀತಿ ನೃತ್ಯೋಪಾಸನ ಕಲಾ ಕೇಂದ್ರ ರಿಜಿಸ್ಟರ್ಡ್ ಇದರ ವಿದ್ಯಾರ್ಥಿನಿಯಾಗಿರುವಂತಹ ಧನ್ಯಶ್ರೀ ಕುಮಾರಿ ಧನ್ಯಶ್ರೀ ರಚಿಸಿರುವಂತಹ ವಿಶೇಷವಾದಂತಹ ಚಿತ್ರಪಟ ಇದನ್ನು ಕೂಡ ಪ್ರೀತಿಯಿಂದ ಇವನಿಗೆ ಇನ್ನಷ್ಟು ಅಭಿವೃದ್ಧಿ ಲಭಿಸಲಿ ಅನ್ನುವ ದೃಷ್ಟಿಯಿಂದ ಕಾಣಿಕೆಯಾಗಿ ನೀಡುತ್ತಾ ಇದ್ದೇವೆ. ಕಲಾವಿದನಿಗೆ ಚಿತ್ರ ಕಲಾವಿದೆಯಿಂದ ಒಂದು ಕಿರು ಗೌರವ.
ಕಂಟಕನ ನೃತ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಣ್ಣಾಗೋಣ ಅಂತ ಹೇಳ್ತಾ, ಉಚ್ಚಾರದಲ್ಲಿರುವಂಥ ಕನ್ನಡ ಕೂಡ ನಮ್ಮದೇ ಇರುವಂಥದ್ದು. ಅತ್ಯಂತ ಸಂತೋಷ ಆಗಿದೆ. ಪ್ರಾಧಿಕಾರದ ಮೂಲಕ ಒಂದು ಕನ್ನಡಕ್ಕೆ ಒಂದು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಲೇ ಎಲ್ಲೇನು ಗಡಿ ಭಾಗದಲ್ಲಿ ಯಾವುದಾವುದು ಅನುದಾನಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟು ಎಲ್ಲದಕ್ಕೂ ಎಲ್ಲ ಭಾಷೆಗಳಿಗೂ ಒತ್ತು ಕೊಡುವಂಥ ವಿಚಾರವನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕನ್ನಡ ಅಂತ ಹೇಳಿದ್ರೆ ನಮ್ಮ ಜೀವ, ನಾವೆಲ್ಲ ಮಾತಾಡುವಂಥ ಭಾಷೆ ಅಂತ ಹೇಳಿದ್ರೆ ಕನ್ನಡ. ಒಂದೊಂದು ಪದಗಳನ್ನು ಕೇಳಿದರೂ ನಮಗೆ ಅತ್ಯಂತ ಸಂತೋಷ ಆಗುವಂಥದ್ದು. ಇವತ್ತು ನಾವು ಗಡಿ ಭಾಗದಲ್ಲಿ ಇರುವಂಥ ಪ್ರದೇಶ, ನಮ್ಮ ಈಶ್ವರಮಂಗಲ, ಗಾಳಿಮುಖ, ಪಾನಾಜೆ, ಮಾನಿಲ, ಕೇಪು, ಈ ಭಾಗದಲ್ಲಿ ನಾವು ಆ ಕಡೆಗೆ ಹೋದರೆ ಕೇರಳದಲ್ಲಿ, ಈ ಕಡೆ ಬಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಭಾಗದ ಜನರಿಗೆ ಇವಾಗಲೂ ನಮ್ಮ ಅಧ್ಯಕ್ಷರು ಇದ್ದಾರೆ. ನಮಗೆ ಒಂದಷ್ಟು ತೊಂದರೆಗಳನ್ನು ಈ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಕೇರಳದಲ್ಲಿ ನಾಯಕ ಅಂತ ಒಂದು ಕಮ್ಯುನಿಟಿ ಇದೆ, ಎಸ್ ಟಿಯಲ್ಲಿ ನಾಯಕ ಅನ್ನೋ ಒಂದು ಕಮ್ಯುನಿಟಿ ಇದೆ. ಕರ್ನಾಟಕದಲ್ಲಿ ಬಂದರೆ ನಮ್ಮ ಸಾಫ್ಟ್ವೇರಲ್ಲಿ ಆ ಜಾತಿಯೇ ಇಲ್ಲ, ಅವರಿಗೆ ಜಾತಿ ಸರ್ಟಿಫಿಕೇಟೇ ಸಿಗೋದಿಲ್ಲ. ಇಲ್ಲಿ ಭಾರಿ ತೊಂದರೆಯನ್ನು ಏನಂದರೆ ಆ ಕಡೆಯಿಂದ ಎಲ್ಲಾದರೂ ಹೆಣ್ಣು ಈ ಕಡೆ ಕೊಡಲಿಕ್ಕೆ ಈಗ ಹೇಳಿರ್ತಾರೆ. ಯಾಕಂದರೆ ಇಲ್ಲಿ ಬಂದ ಹಾಗೆ ಜಾತಿ ಇಲ್ಲ ಅವರಿಗೆ, ಇಲ್ಲಿಗೆ ರೇಷನ್ ಕಾರ್ಡ್ ಕೊಡೋದಿಲ್ಲ. ಅದಕ್ಕೆ ಹೆಣ್ಣು ಕೊಡುವಾಗಲೂ ಈ ಸಮಾಜದವರು ಹಿಂದೆ ನೋಡುವಂಥ ಪರಿಸ್ಥಿತಿ ಬಂದಿದೆ. ರೇಷನ್ ಕಾರ್ಡು ಆಗಲ್ಲ, ಜಾಗನೂ ಆಗಲ್ಲ, ಯಾವುದು ಸಿಗುವುದಿಲ್ಲ. ಇದು ನಮ್ಮ ಹೋರಾಟ ಇವತ್ತಿದ್ದಲ್ಲ, ನಾನು ಬಹುಶಃ ಶಾಸಕನಾಗುವ ಮೊದಲಿಂದ ಒಂದಷ್ಟು ಜನರ ಬೇಡಿಕೆ ಇದೆ. ಆನಂತರ ಯಾವ ರೀತಿ ನಾವು ಈಗ ನೀವು ಕಾಸರಗೋಡಿನಲ್ಲಿರ್ಬೋದು, ದೇಶದ ಬೇರೆ ಬೇರೆ ಭಾಗಗಳು, ನಾನು ಮೊನ್ನೆ ಬೆಹರಿನ್ಗೂ ಕೂಡ ಹೋಗಿದ್ದೆ. ಭಾರಿ ಒಳ್ಳೆಯ ಕಾರ್ಯಕ್ರಮ, ಕರ್ನಾಟಕ ರಾಜ್ಯೋತ್ಸವ ಅನ್ನುವ ಕಾರ್ಯಕ್ರಮವನ್ನು ನಮ್ಮನ್ನು ಬೇರೆ ಬೇರೆ ದೇಶಗಳಿಗೆ ಕರೀತಾರೆ, ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡ್ತಾರೆ. ಇಲ್ಲಿಯೂ ನಮ್ಮ ಪುತ್ತೂರಿನಲ್ಲಿ ಕೂಡ ಮೆಮೊರಬಲ್ ಪ್ಲೇಸಸ್ ಇದೆ. ಅಂದರೆ ಒಂದು ಶಿವರಾಮ್ ಕಾರಂತರ ಭವನ, ಶಿವರಾಮ್ ಕಾರಂತರು ಎಲ್ಲ ಕೃತಿಗಳನ್ನು ಬರೆದಿರುವಂಥ ಅವರ ಮನೆ, ಅವರು ಕೃತಿ ಬರೆದಿರುವಂಥ ಜಾಗ ಇರುವಂಥದ್ದು ನಮ್ಮ ಪುತ್ತೂರಿನಲ್ಲಿ. ನಮಗೆ ಅದನ್ನೊಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಭಾರಿ ಕನಸಿದೆ. ಅದಕ್ಕೂ ಕೂಡ ನಿಮ್ಮ ಪ್ರಾಧಿಕಾರದಿಂದ ಒಂದಷ್ಟು ಅನುದಾನಗಳನ್ನು ಕೊಡಬೇಕು. ಅಲ್ಲಿಗೆ 3 ಕೋಟಿ 4 ಕೋಟಿ ಕೊಡುವಾಗ ನಮಗೆ ಒಂದು 2 ಕೋಟಿ ರೂಪಾಯಿಗಳನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಸಾಹಿತ್ಯ ಇವ್ರ ಹತ್ರ 9 ಸೆಂಟ್ ಜಾಗ ಕೂಡ ಇದೆ, ಅಲ್ಲಿಗೂ ಒಂದು 2 ಕೋಟಿ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಒಂದು ದೊಡ್ಡ ಕಟ್ಟಡ ಆಗುವಂಥ ಕೆಲಸಗಳು ಆಗಬೇಕು. ಈಗ ಅಧ್ಯಕ್ಷರು ನಮ್ಮ ಭಾರಿ ಒಳ್ಳೆಯವರಿದ್ದಾರೆ, ಒಳ್ಳೆ ಮುಖ್ಯಮಂತ್ರಿಯವ್ರ ಹತ್ರ ಕೂಡ ಅವರಿಗೆ ಮಾತಾಡುವಂಥ ಒಂದು ಶಕ್ತಿ ಉಳ್ಳವರಿದ್ದಾರೆ. ನಮ್ಮ ಹತ್ರ ಯಾವಾಗಲೂ ಹೇಳ್ತಾರೆ, ಅಶೋಕ್ ರೈ ಹೇಳಿ ನಿಮ್ಮ ಪುತ್ತೂರಿಗೆ ಏನು ಆಗಬೇಕು ಅಂತ ಹೇಳಿ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಕೂಡ ಅವರು ಅತ್ಯಂತ ಒಂದು ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ರಿ. ಇಲ್ಲಿ ಗಡಿ ಪ್ರದೇಶದಲ್ಲಿರುವಂಥ ಮಕ್ಕಳು, ಈಗ ನಮ್ಮ ಬೆಟ್ಟಂಪಾಡಿ ಇರ್ಬೋದು, ಪಕ್ಕದ ಗ್ರಾಮ ಇರ್ಬೋದು, ಅವರೆಲ್ಲ ಬರುವಂಥದ್ದು ಗಡಿ ಪ್ರದೇಶದಿಂದ, ಕಾಸರಗೋಡಿಂದ ಈ ಕೇರಳದ ಭಾಗದಿಂದ ಬರ್ತಾರೆ. ಅವರಿಗೆ ಹಾಸ್ಟೆಲಲ್ಲೂ ಕೂಡ ಅಡ್ಮಿಷನ್ ನಮಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವರು ಕನ್ನಡ ಮಾತಾಡುವವರೇ, ಕನ್ನಡದವರೇ ಮತ್ತು ತುಳು ಮಾತಾಡುವವರು ಅಲ್ಲಿದ್ದಾರೆ. ಅವರು ಎಲ್ಲಿ ಬಂದಾಗ ನಮಗೆ ಹಾಸ್ಟೆಲಲ್ಲಿ ಖಾಲಿ ಇದ್ದರು. ನಾವು ಉದಾಹರಣೆಗೆ ಹೇಳಬೇಕಿದ್ರೆ ನಮ್ಮ ಬೆಟ್ಟಂಪಾಡಿ ಮತ್ತು ವಿಟ್ಲದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ನಲ್ಲಿ ಇನ್ನೂ 30-40 ಸೀಟುಗಳು ಬಾಕಿ ಖಾಲಿ ಇದೆ. ಅವರು ಗಡಿನಾಡ ಕನ್ನಡಿಗರು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಮಗೆ ಅವರಿಗೆ ಇಲ್ಲಿ ಹಾಸ್ಟೆಲ್ನಲ್ಲಿ ಖಾಲಿ ಇದ್ದರೂ ಸೀಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಂಥ ಒಂದು ಏನೋ ಚಿಕ್ಕ ಚಿಕ್ಕ ಏನೋ ಪ್ರಾಬ್ಲಮ್ಗಳಿದೆ, ವ್ಯವಸ್ಥೆಗಳು ಆಗಲಿ ಸರಿಪಡಿಸುವಂಥ ವ್ಯವಸ್ಥೆಗಳು ಆಗಬೇಕು ನಿಮ್ಮ ಮುಖಾಂತರ. ನಾನು ಕೂಡ ಅದನ್ನು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ, ಇನ್ನಷ್ಟು ನಮ್ಮ ಕನ್ನಡ ಹೇಗೆ ನಮ್ಮ ರಾಜ್ಯದ ಭಾಷೆನ, ನಮ್ಮದು ದಕ್ಷಿಣ ಕನ್ನಡ ಕರಾವಳಿ ಭಾಗದ ಬೇಡಿಕೆ ನಿಮಗೆ ಗೊತ್ತಿರ್ಬೋದು. ನಾನು ಯಾವತ್ತು ವಿಧಾನಸಭೆಗೆ ಮೊದಲ ಅಧಿವೇಶನಕ್ಕೆ ಹೋಗಿದ್ದೀನಿ ಶಾಸಕನಾಗುವಾಗ, ಆಗ ನನ್ನ ಬೇಡಿಕೆ ಇದ್ದದ್ದು ತುಳುವನ್ನು ಕರ್ನಾಟಕದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಒಂದು ಬೇಡಿಕೆ ಕೂಡ ನಮ್ಮ ಹತ್ರ ಇತ್ತು. ಅವತ್ತಿಂದ ಇವತ್ತಿನವರೆಗೆ ಮೊನ್ನೆ 14ನೇ ಅಧಿವೇಶನದಲ್ಲೂ ಕೂಡ ಆ ಪ್ರಶ್ನೆಯನ್ನು ಹಾಕುವ ಮುಖಾಂತರ ತುಳುವನ್ನು ಒಂದು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಒಂದು ಕಮಿಟಿಯನ್ನು ಮಾಡಿ ಆಂಧ್ರ ಪ್ರದೇಶಕ್ಕೆ ಒಂದು ಕಮಿಟಿಯನ್ನು ಕಳಿಸುವಂಥ ಕೆಲಸಗಳು ಕೂಡ ಆಗಿದೆ, ಕೊನೆಯ ಹಂತದಲ್ಲಿದೆ. ಇದಕ್ಕೂ ಕೂಡ ಈ ಗಡಿನಾಡ ಭಾಗದಲ್ಲಿ ಕಾಸರಗೋಡಲ್ಲಿ ತುಳು ಮಾತಾಡೋರಿದ್ದಾರೆ, ನಮ್ಮ ಈ ಕರಾವಳಿ ಭಾಗದವರು ಎಲ್ಲ ತುಳು, ಇವೆಲ್ಲ ಜಾತಿ ಧರ್ಮದವರೆಲ್ಲ ಮಾತಾಡೋದು. ನಾವು ಅದಕ್ಕೆ ತುಳುವಿನಲ್ಲಿ ಅಪ್ಪೆ ಭಾಷೆ ಅಂತ ಹೇಳ್ತೇವೆ, ತಾಯಿ ಭಾಷೆ ಅಂತ ಹೇಳ್ತೇವೆ. ನಾವು ಎದ್ದ ಕೂಡಲೇ ಮಾತಾಡೋದು ತುಳುವಲ್ಲಿ ಮಾತಾಡಿದ ಕೂಡಲೇ ಅದು ನಮ್ಮ ಒಂದು ಪ್ರೀತಿ ಬಾಂಧವ್ಯಗಳು